ನನ್ನ ಮಗಳಿಗೆ ಸೈಕಲ್ ಬೇಕು ಅಂತೇಳಿ ನನ್ನ ಹೆಂಡತಿ ಹಠ ಮಾಡಿ ಸೈಕಲ್ ತೆಗೆಸ್ಕೊಂಡ್ಲು. ಆದರೆ ಸೈಕಲ್ ತುಳಿತರೋದು ಯಾರಂತೀರಾ? ನೀವೇನಾದರೂ ಸೈಕಲ್ ತೆಗೆದುಕೊಬೇಕಂದ್ರೆ ತುಂಬ ಹುಷಾರಾಗಿರಿ. ಈ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಕ್ಚುಲಿ ನನ್ನ ಮಗಳಿಗೆ ಒಂದು ಸೈಕಲ್ ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಒಂದು ಸೈಕಲ್ ತೆಗೆದುಕೊಂಡು ಬಂದ ಮೇಲೆ ಅದರಲ್ಲಿ ಒಂದು ಅನ್ಕಂಫರ್ಟೇಬಲ್ ಫೀಲ್ ಆದಮೇಲೆ ನಾವು ಮತ್ತೆ ಸೈಕಲ್ ಶಾಪ್ಗೆ ಹೋಗಿ ಬೇರೆ ಸೈಕಲನ್ನು ತೆಗೆದುಕೊಂಡ್ಬರ್ಬೇಕಾಯ್ತು. ಕಡಿಮೆ ದುಡ್ಡಿಗೆ ಒಂದು ಸೈಕಲ್ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಸೈಕಲನ್ನು ನಮ್ಮ ಮಕ್ಕಳಿಗೆ ಕೊಡಿಸ್ಬಿಡ್ತೀವಿ. ಅದರಿಂದ ಆ ಸೈಕಲ್ ಬ್ರೇಕ್ ಆಗೋದು, ಆ ಸೈಕಲ್ ಮುರಿದು ಮಕ್ಕಳಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವು ಸೂಕ್ಷ್ಮವಾಗಿ ಸೈಕಲನ್ನು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಮೊದಲು ಸೈಕಲ್ನ ಮೆಟಲ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಬೇಕಾಗತ್ತೆ. ಹಾಗೂ ಸೈಕಲ್ ಸೀಟ್ ಗಟ್ಟಿ ಇದೆಯಾ, ಹ್ಯಾಂಡ್ಲು ಕರೆಕ್ಟಾಗಿದೆಯಾ, ಸೈಕಲ್ ಚಕ್ರ ಸರಿಯಾಗಿ ತಿರುಗ್ತಾ ಇದೆಯಾ, ಇವೆಲ್ಲವನ್ನು ಸರಿಯಾಗಿ ಗಮನಿಸಿ ಮಗು ಹೈಟ್ಗೆ ಈ ಸೈಕಲ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ ಸೈಕಲನ್ನು ತೆಗೆದುಕೊಬೇಕಾಗುತ್ತೆ. ಆ್ಯಂಡ್ ನಾವು ಸೈಕಲ್ ಪರ್ಚೇಸ್ ಮಾಡಿದ್ದು JP ನಗರದ ಪುಟ್ಟೇನಹಳ್ಳಿ ಸರ್ಕಲ್ನಲ್ಲಿರುವಂತಹ ಬಸವೇಶ್ವರ ಸೈಕಲ್ ಮಾರ್ಟ್ನಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಇರುತ್ತೆ. ಹಾಗಾಗಿ ನಾನು ಸೈಕಲನ್ನು ಈ ಜಾಗದಲ್ಲೇ ತೆಗೆದುಕೊಂಡೆ. ಸೊ ನೋಡಿ ಎಷ್ಟು ಸೈಕಲ್ ಗಟ್ಟಿ ಆಗಿದೆ ಅಂತ. ನನ್ನ ಹೆಂಡತಿ ಕೂಡ ಕೂತ್ಕೊಂಡು ಸೈಕಲ್ ರೈಡ್ ಮಾಡ್ತಾ ಇದ್ದಾಳೆ.